ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 6 ತಿಂಗಳಿಂದ ಕೂಡ ಭಾರಿ ಜಟಾಪಟಿ ನಡೀತಾ ಇತ್ತು, ಕುರ್ಚಿ ಕದನ ನಡೀತಾ ಇತ್ತು. ಆ ಕುರ್ಚಿ ಕದನಕ್ಕೆ ನಿನ್ನೆ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಈ ಆಂಗಲ್ ನಲ್ಲಿ ಚರ್ಚೆಗಳಾಗ್ತಾ ಇವೆ. ದೆಹಲಿಯಲ್ಲಿ ಹಾಗಾದ್ರೆ ನಡೆದಿದ್ದೇನು? ಸಿದ್ದರಾಮಯ್ಯ ನಾಳೆನೇ ರಾಜೀನಾಮೆ ಕೊಡ್ತಾರಾ? ಸಾಕಷ್ಟು ಕುತೂಹಲ ಕೆರಳಿಸಿರುವಂತ ರಾಜ್ಯ ರಾಜಕಾರಣದ ಬಿಗ್ ಡೆವಲಪ್ಮೆಂಟ್ಸ್ ಇವು. ಸಿದ್ದರಾಮಯ್ಯನವರು ಸಿಟ್ಟಿಂಗ್ ಸಿಎಂ ಕೆಳಗಿಳಿಬೇಕು ಅಂತ ಅಂದ್ರೆ ಅಷ್ಟು ಸುಲಭದ ಮಾತ? ಹಾಗಾದ್ರೆ ಕೆಲ ಸಮುದಾಯಗಳ ಮತಗಳನ್ನ ಕಾಂಗ್ರೆಸ್ ಕಳ್ಕೊಂಡ್ ಬಿಡುತ್ತಾ? ಸಾಕಷ್ಟು ಆತಂಕ ಭೀತಿ ಇದ್ದೇ ಇದೆ. ಬಟ್ ಹಂಗಿದ್ರು ಕೂಡ ಹೈಕಮಾಂಡ್ ನಾಯಕರು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ಯಾಕೆ? ನಡೆದಿದ್ದೇನು? ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕನಸು ನನಸಾಗುವಂತ ಕ್ಷಣ ಹತ್ತಿರದಲ್ಲೇ ಬಂದೇ ಬಿಡ್ತಾ? ನಿನ್ನೆಯಿಂದ ಕೂಡ ನೀವು ಸಾಕಷ್ಟು ಬೆಳವಣಿಗೆಗಳನ್ನ ಈಗಾಗಲೇ ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ಅಂತ ಅಂದ್ರೆ 6 ತಿಂಗಳಿಂದ ನಡೀತಾ ಇದ್ದಂತ ಕುರ್ಚಿ ಕದನಕ್ಕೆ ಈಗ ತೆರೆ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗ್ತಾರಾ? ಹಾಗಾದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡ್ತಾರ? ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ ಅನ್ನುವಂತ ಪ್ರಶ್ನೆಗಳಿದೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತ ಎಲ್ಲಾ ಬೆಳವಣಿಗೆಗಳು ದಿಢೀರ್ ಅಂತ ಆಗಿದ್ದಲ್ಲ, ಬದಲಿಗೆ 6 ತಿಂಗಳಿಂದ ಕೂಡ ಆಗ್ತಿರುವಂತ ಪ್ರಹಸನ ಇದು. ಸಿದ್ದರಾಮಯ್ಯನವರು 8 ವರ್ಷಗಳಿಂದ ಅಂದ್ರೆ ಈ ಹಿಂದೆ 5 ವರ್ಷಗಳ ಕಾಲ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ರು. ತದನಂತರದಲ್ಲಿ ಈ ಬಾರಿ 3 ವರ್ಷ ಸಿಎಂ ಆಗಿ ಆಡಳಿತ ನಡೆಸಿದ್ದಾರೆ. ಇದರ ಮಧ್ಯದಲ್ಲಿ ಈಗ ಸಾಕಷ್ಟು ಕುತೂಹಲ ಇದೆ. 6 ತಿಂಗಳ ಕುರ್ಚಿ ಕದನಕ್ಕೆ ಈಗ ಕೊನೆಗೂ ತೆರೆ ಬೀಳುವಂತ ಕ್ಷಣ. ನಾಳೆ ರಾಜೀನಾಮೆ ನೀಡೋದಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯನವರು ರೆಡಿ ಆಗ್ಬಿಟ್ರಾ? ನಾಳೆ ಬೆಳಗ್ಗೆ 10:30ಕ್ಕೆ ರಾಜೀನಾಮೆ ನೀಡಲಿರುವಂತ ಸಿದ್ದರಾಮಯ್ಯ ರಾಜಭವನಕ್ಕೆ ತೆರಳಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲಿದ್ದಾರೆ. ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. ರಾಜ್ಯಪಾಲರ ಸಮಯ ಕೇಳಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಹಾಗಾದ್ರೆ ರೆಡಿ ಆದ್ರ ಅಂತ ಕೆಲ ಸಚಿವರು ಈಗಾಗಲೇ ಅವ್ರಿಗೆ ಕೇಳಿದ್ರು, ನೀವು ರಾಜೀನಾಮೆ ಕೊಡಬೇಡಿ, ನೀವು ರಾಜೀನಾಮೆ ಕೊಟ್ರೆ ನಮಗೂ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ. ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಹಿಂದೆನೂ ಕೂಡ ನಿನ್ನೆ ಆದಂತ ಬೆಳವಣಿಗೆಗಳನ್ನ ನೀವು ಗಮನಿಸಿದ್ರಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಫಿಕ್ಸ್ ಎನ್ನಲಾಗಿತ್ತು. ಜೊತೆಗೆ ಏನೆಲ್ಲ ರಾಜಕೀಯವಾಗಿ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳೇನಿದ್ವು, ಅನಾಲಿಸಿಸ್ ಏನಿದ್ವು, ಅದೆಲ್ಲದ್ರ ಬಗ್ಗೆನೂ ಕೂಡ ಗ್ಯಾರಂಟಿ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಸದ್ಯ ಈಗ ಪೊಲಿಟಿಕಲ್ ಸುದ್ದಿಗಳ ಹೈಕಮಾಂಡ್ ಒಂದಷ್ಟು ನ್ಯೂಸ್ ಏನಿದಾವೆ ಗ್ಯಾರಂಟಿ ನ್ಯೂಸ್ನಲ್ಲಿ, ನಿಜಕ್ಕೂ ಕೂಡ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಕಾರಣ ಏನು? ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ತಿರೋದಾದ್ರೂ ಯಾತಕ್ಕೆ? ಆಗ್ತಾ ಇರುವಂತ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ವಿಶ್ಲೇಷಕರ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಜೊತೆಗೆ ಸಾಕಷ್ಟು ಅನಾಲಿಸಿಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋದ್ರೆ ಅಲ್ಲಾಗುವಂತ ಬದಲಾವಣೆಗಳೇನು? ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದೆ ಆದ್ರೆ ಅವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಆಗಿರೋದ್ರಿಂದ ಜನರು ಅವರನ್ನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ? ಇಲ್ಲಿವರೆಗೂ ಕೂಡ ದಲಿತ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ದ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅದು ಪಕ್ಷಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಡ್ಯಾಮೇಜ್ ಆಗುತ್ತಾ? ಆದರೆ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ಅವೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇದ್ದೇ ಇದೆ. ಹೈಕಮಾಂಡ್ ನಾಯಕರು ಇದ್ಯಾವುದನ್ನು ಕೂಡ ಗಮನಿಸಿಲ್ವಾ? ಹಾಗಾದ್ರೆ ಇದನ್ನ ಲೆಕ್ಕಾಚಾರ ಹಾಕೇ ಇಲ್ವಾ? ಇದ್ರ ಬಗ್ಗೆ ಅವ್ರ ಗಮನ ಹರಿಸ್ತೇನೆ ನಿರ್ಧಾರ ತೆಗೆದುಕೊಂಡ್ರ? ಅವು ಕೂಡ ಕುತೂಹಲ. ಕಾರಣ ಹಿಂದೆ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮಾತನ್ನ ಕೊಟ್ಟಿದ್ರು. ನೀವು ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನ ಮಾಡಿ ಅದ್ರ ಜೊತೆಗೆ ಪಕ್ಷದ ಗೆಲುವಿಗೆ ಕಾರಣ ಆಗಿ ಮುಂದೊಂದು ದಿನ ನಿಮಗೆ ಸಿಎಂ ಸ್ಥಾನ ಕೂಡ ಸಿಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಈಗ ಎಲ್ಲವೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಯಲ್ಲಿ 136 ಸ್ಥಾನ ಗೆದ್ರು. ತದನಂತರದಲ್ಲಿ ಎಲೆಕ್ಷನ್ನಲ್ಲೂ ಕೂಡ ಚುನಾವಣೆಯಲ್ಲೂ ಎಲ್ಲ ಸ್ಥಾನಗಳನ್ನು ಗೆದ್ದಿದ್ದು ಕಾಂಗ್ರೆಸ್ಸೇ. ಹಾಗಾಗಿ ಈಗ ಇರುವಂಥದ್ದು ಏನಂದರೆ ಪಕ್ಷ ಸಂಘಟನೆಯಲ್ಲಿ ಪಕ್ಷ ನಿಷ್ಠರಾಗಿದ್ದಿದ್ದು ಡಿ.ಕೆ. ಶಿವಕುಮಾರ್ ಅಂತ. ಹಾಗಾಗಿ ಅವ್ರಿಗೆ ಕೊಟ್ಟಂಥ ಮಾತನ್ನು ಕೂಡ ಉಳಿಸ್ಕೊಳ್ಳುವಂಥ ಅನಿವಾರ್ಯತೆ ಹೈಕಮಾಂಡ್ಗೆ ಬಂದೊದಗಿದೆ. ಆ ರೀತಿಯಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ
CM ಪಟ್ಟ ಕಟ್ಟೋದಕ್ಕೆ, ಪಟ್ಟಾಭಿಷೇಕಕ್ಕೆ ಎಲ್ಲ ತಯಾರಿ. ಹಾಗಾದರೆ DCM DK ಶಿವಕುಮಾರ್ ಅವರೇನೋ DCM ಇಂದ CM ಹುದ್ದೆಗೆ ಏರ್ತಿದ್ದಾರೆ. ಬಟ್ ಮುಂದೆ CM ಸಿದ್ದರಾಮಯ್ಯನವರ ಕತೆ ಏನು? ರಾಜ್ಯಸಭೆಗೆ ಹೋದ್ರು ಅಂತ ಅಂದರೆ ಅಲ್ಲಿ ಏನಾಗುತ್ತೆ? ಅವ್ರ ರಾಜಕೀಯ ಜೀವನ ಏನು? ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ಅವರು ಕೆಲವೊಂದು ಡಿಮ್ಯಾಂಡ್ಸನ್ನು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಇರ್ಬೋದು, ಸಚಿವರಾಗಿರುವಂಥ ಕೆಲವರಿಗೆ DCM ಸ್ಥಾನ ಇರ್ಬೋದು. ಈ ರೀತಿಯಾಗಿ ಅವ್ರ ಬೇಡಿಕೆಗಳು. ಅವರೇನು ತಮ್ಮ ಮಗನಿಗೆ ಬೇಕು, ತಮ್ಮ ಮೊಮ್ಮಗನಿಗೆ ಬೇಕು, ಆ ರೀತಿ ಡಿಮ್ಯಾಂಡ್ಸ್ ಇಟ್ಟಿಲ್ಲ.